ರಾಕೇಶ್ ಸೀಟು ನಮ್ಮ ಅಪ್ಪನ ಕೈಲಿ ಎದಳಕ್ಕೆ ಯಾಕೋ ಕಾಣಿದ ಕಷ್ಟ ನನ್ನೊಡನೆ ಮಣ್ಣಾಗಲಿ. ಏನು ಇಲ್ಲ 5 ಸೀಟು 4-5 ಸೀಟು ಐತವೆ. ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್. ಮತ್ತೆ ಇವತ್ತು ನಾವು ಮಾದೇಶ್ವರನ ಬೆಟ್ಟಕ್ಕೆ ಹೋಗ್ತಿದ್ದೀನಿ, ಅದು ಹುಡುಗರ ಜೊತೆ. ಏನಕ್ಕೆ ಅಂದರೆ ಕಾರಣ ಮುಂದೆ ಹೇಳ್ತೀನಿ, ಮತ್ತು ನಮ್ಮ ತಾಯಿಗೆ ಹೇಳ್ಬಿಡೋದ ಮನೆ. ಜೊತೆಗೆ ಇದು ಒಂದು ಶರ್ಟು, ಒಂದು ಪ್ಯಾಂಟು, ಒಂದು ಟೋಪಿ, ಒಂದು ಚಾರ್ಜರ್ ಎತ್ಕೊಂಡಿದ್ದೀನಿ ಮೊಬೈಲ್ದು. ಮತ್ತು ಇಷ್ಟೆತ್ಗೂ ಹೋಗ್ತಾಯಿದ್ದೀನಿ ಮಾದಪ್ಪನ ಬೆಟ್ಟಗೆ. ಮನೆಯವ್ರ ಜೊತೆಗೆ ಹೋಗ್ಬೇಕಾಯ್ತು, ಅದ್ರ ಕ್ಯಾನ್ಸಲ್ ಆಗಿ ಫ್ರೆಂಡ್ಸ್ ಜೊತೆ ಹೋಗ್ತಿದ್ದೀವಿ. ಫ್ರೆಂಡ್ಸು ಹೋಯ್ತಿರೋಕ್ಕೆ ಒಂದು ಕಾರಣ ಐತೆ, ಬನ್ನಿ ಅದನ್ನು ಮುಂದೆ ಹೇಳ್ತೀನಿ. ಈಗ ನಮ್ಮ ತಾಯಿ ಹತ್ರ ಹೋಗೋದ ಬನ್ನಿ. ಸರಿ ನಾವು ಹೋಯ್ತಾವನಿ ಮಾದಪ್ಪಂಗ ಬೆಟ್ಟಕ್ಕೆ. ಹಾಂ ಏನ ಪದಗಳಿಗೆ ಸಿಗದ ಗುಣದವಳು. ಸರಿ ನಾನು ಹುಷಾರಾಗಿ ಹೋಗಿದ್ದು ಬರ್ತೀನಿ, ನೀವು ಹುಷಾರು. ಬನ್ನಿ ಗೈಸ್, ಫ್ರೆಂಡ್ಸ್ ಹತ್ರ ಹೋಗೋದ. ಮತ್ತು ನಮ್ಮ ನಾಯಿ ನೋಡಿ ಬಂದೈತೆ ಚವಪ್ಪ. ಇದು ನನ್ನನ್ನು ನೋಡೋದಕ್ಕೆ ಬರೋ ಅಂಥದ್ದು ಯಾರು ಇದ್ದರೆ ಇದೊಂದೇ. ನಾನು ನೋಡೋದಕ್ಕೆ ಎದ್ದು ಬಂದ್ಬಿಡೋದು, ಎಲ್ಲಾದರೂ ಸರಿ ಓಡಿ ಬಂದ್ಬಿಡ್ತಿದ್ದೆ. ನಾನು ನೋಡಿದ್ರೆ ಚವಪ್ಪ ಎಲ್ಲೋದ್ರೂ ತುಂಬ್ಕೊಂಡೇ ಬರ್ತಿದೆ. ಇದಕ್ಕೆ ಒಂದು ದಿನ 2 ದಿನ ಸಿಗೋಲ್ಲ. ಇವತ್ತು ಹೋದರೆ ನಾಳೆನೇ ಬರೋದು. ನಾನು ನಾಳೆನೇ ಬರ್ತೀನೋ ಇಲ್ಲ ನಾಳೆ ಬರ್ತೀನೋ ಅದಂತೂ ಗೊತ್ತಿಲ್ಲ. ಬಟ್ ಅಲ್ಲಿವರೆಗೂ ಚಪಾಪ ಇದಕ್ಕೆ ಊಟ ಹಾಕೋರು. ಅವ ನಾಯಿಗೆ ಊಟ ಹಾಕವ ಬರೋ ಗಂಟ. ಹಾಂ ಹಾಕೋ ನಾಯಿಗ ಊಟ. ಏನ ಹ್ಞೂ ಹಾಕು, ನಾ ಬರೋ ಗಂಟ ಚಪಾಪ. ಬಸ್ ನಾನೇ ಒಂದೊಂದು ಟೈಮ್ ತಪ್ಪಿಸ್ಬಿಡ್ತೀನಿ. ನೈಟ್ ಟೈಮ್ ಮಾತ್ರ ಊಟ ಆದಷ್ಟು ಹಾಕ್ತೀನಿ ಇದಕ್ಕೆ. ಬೆಳಗ್ಗೆ ಟೈಮು ಕೈಗೆ ಸಿಗಲ್ಲ ಇದು ಊಟ ಆಗೋದು. ತಡಲ್ಲ ಗುಂಜು ಕೂದಲವನೇ ಬತ್ರಿ. ಬಾ ಮಾದಪ್ಪನ ಬೆಟ್ಟಕ್ಕೆ ಹೋಗಿದ್ಬರ ಬಲ. ಬಾ ಮಾದಪ್ಪನ ಬೆಟ್ಟಕ್ಕೆ ಹೋಗಿದ್ಬರ ಬಾ. ಇಲ್ಲ ಕಾರು ನಿಂತವಿದಿಲ್ಲಪ್ಪ. ಏನಪ್ಪ ಕಮೆಂಟ್ ಮಾಡಿ. ಸೆಂಟ್ ಹಾಕಂದಿದ್ಯಾ? ಬಿಸ್ಕೆಟ್ ಸೆಂಟಾ? ಯಾವ್ದು ಸೇಮ್ ಬಿಸ್ಕೆಟ್ ಮೇಲೆ ಮಾತಾಡ್ಕಳ. ನಂಗೊಂಚೂರು ಕೊಡಿಲಿ ಇದ್ರ ಕೊಡ ನಮ್ಮ ಬೈಂಗ. 100 ರೂಪಾಯಿ ಸೆಂಟು ನೋಡ್ರೆ ಡರ್ ಆಗೋಯ್ತಿ. 100 ರೂಪಾಯಿ ಅಷ್ಟೇನಾ? 100 ರೂಪಾಯಿ ಸೆಂಟ್ ನೋಡ್ರೆ 100 ರೂಪಾಯಿ ಸೆಂಟ್ ಇದು ಕತ್ಕೊಂಡ್ಬಂದಿರೋದು. ಕದ್ದಿರದೆ ಸರಿ ಹೊಡಿಲಿ ಬಿಟ್ಟಿಸೋಕಿ ಗಾಯ್ಸ್ ಎಲ್ಲ ಬಿಟ್ಟಿ ಇದೇನ್ ಬಿಡ ಬೇಡ ಬಿಡು. ಗಮ್ಮನ್ ಬೇಕು ನೀನು ಮಾದಪ್ಪನ ಹಿಂದೆ ನೋಡ್ಬೇಕು. ನಿನ್ನ ಕಡೆ ಏನ ಮಿಂಚದೆಲ್ಲ ಗುಂಡು. ಎಲ್ಲ ಕಾರ್ ಸಿಗ್ನಿಲ್ವಾ? ಕಾರು ಪಂಚರ್ ಆಗ್ಬಿಡಿತ್ತಂತ ಪಂಚರ್ ಹಾಕಿಸ್ತವ್ರ. ಕಾರು ಬೆಚ್ಚಗೆ ಹೋಗೋದು ಅಂತ ಬಂದ. ನೀವು ನೋಡಾಗಿ ಶಿವ ಅದಕ್ಕ ಮನ್ಗುಣ ಟಿಕ್ಕಿ ಸೇರಿಸಿ ಹಿಂದೇನ ಇದು ಬ್ಯಾಗಿ ಪ್ಯಾಂಟ್ ಆಮೇಲೆ ತೋರ್ಸಲು ಕೊಳ ಇರಂಗೈತಲ್ಲ ಇದು. ಗುಂಡ ನೀ ಬಟ್ಟೆ ತಗೊಂಡಿಲ್ಲ ಅಲ್ಲ? ನಂದು ಹಾಕ್ಲ. ನಮ್ದೇ ನಮ್ದಾಕು ತೆಗ್ದ್ಬಿಟ್ಟು ಹಾಕ್ರಲ್ಲ ಅಲ್ಲ ಹಂಗ್ರಲ್ಲ ಹಂಗ ಹಾಕೋರು ಆಗದೇ ಇಲ್ಲ. ಅದು ನಾವು ನಮ್ದು ಹೆಂಗ ಕಷ್ಟಪಟ್ಟು ನಾವು ನಂದೊಂದು ಹಾಕ್ಬಿಡಿ. ಆಗಲ್ಲ ಇಲ್ಲಿ ಜಾಗ ಇಲ್ಲ ಅಂದ್ರೆ ನಿಂದೊಂದು ಎಲ್ಲ ಆಯ್ತು. ಇನ್ನೊಸಿ ಒಳಗಡೆ ಏನೇನವ ಎಲ್ಲ ಗಾಯ ಸಾಧ್ಯ ಹೇಳೋದು. ಬಟ್ಟೆ ಜಾಸ್ತಿ ತಗೊಂಬಾರ್ದು, ಎಲ್ಲಿಗಾರು ಹೋಗ್ಬೇಕಾದ್ರೆ. ಗಾಯ್ಸ್ ಏನಂದ್ರೆ ಮಾದಪ್ಪನ ಬೆಟ್ಟಕ್ಕೆ ಹೋಗೋದಲ್ಲ, ಕಾರು ಹೋದ್ರೆ ನಮ್ ತರ ಬೈಕಲ್ಲಿ ಹೋಗ್ಬೇಡಿ. ಕಾರಲ್ಲಿ ಹೋಗಿ ಗಾಯ್ಸ್ ಎಲ್ಲ ಹೋದ್ರೆ ನಮ್ಮ ಹತ್ರ ಕಾರು ಇಲ್ಲ ಇವಾಗ ಪ್ರೆಸೆಂಟು. ಗೈಸ್ ಕಾರಲ್ಲಿ ಹೋಗ್ಬೇಕಾಯ್ತು, ಬೈಕಲ್ಲಿ ಕರ್ಕೊಂಡ್ರೆ. ಅದಕ್ಕೆ ಗಾಯ್ಸ್ ಚಳಿಗೆ ಬೆಚ್ಚಗೆ ಉಡ್ಡಿ ಹಾಕ ಹೋಯ್ತಾ ಇರೋದೆ ಗಾಯ್ಸ್. ಗಾಯ್ಸ್ ಬರ್ತೀವಿ ಹೆಲ್ಮೆಟ್ ತಗೊಂಡು. ನನಗೂ ನನ್ನಪ್ಪರ್ ನಾ ತಗೊಂಡು ಉಡ್ಡಿ ಹಾಕಂದಿರೋದು ಹೂನ್ ಎತ್ಕೊಂಡು ನಂಗೊಂದು ಅಪ್ಪರ್ ಕೊಟ್ಬಿಡು. ಹಾಂ ಗೈಸ್ ಇಲ್ಲಿ ಗೊತ್ತಾ ನೋಡಿ ಆನೆ. ಕಾರ್ ಸಿಗ್ಲಿಲ್ವಾ? ಕಾರು ಅಲ್ಲಿ ಆಯಿಲ್ ಚೊಡ್ತದ ಅದುವೆ. ಗೈಸ್ ನಾಳೆ ಇವ್ರದ್ದು ಬರ್ತಾರೆ ವೆಂಕಿ ಬ್ರೋದು. ಇದು ಆಕ್ಚುಲಿ
ಗೈಸ್ ಏನು ಗೊತ್ತಾ, ಇದು ವಿಡಿಯೋ ನಾಳೆ ಅಪ್ಲೋಡ್ ಆಯ್ತದೆ. ನಾಳೆನೇ ಬರ್ತಡೇ ಗೈಸ್. ಎಲ್ಲ ವಿಶ್ ಮಾಡ್ಬಿಡಿ ನಮ್ಮ ವೆಂಕಿ ಬ್ರೋಗೆ. ಎಲ್ಲ ಬರ್ತಡೇ ಗೈಸ್. ಅಡ್ವಾನ್ಸ್ ಹ್ಯಾಪಿ ಬರ್ಡೇ ಬ್ರೋ. ಅಡ್ವಾನ್ಸ್ ಹ್ಯಾಪಿ ಹುಟ್ಟಪ್ಪ. ಕೈ ಕೊಟ್ಬಿಡು. ಅಡ್ವಾನ್ಸ್ ಹ್ಯಾಪಿ ಬರ್ತಡೇ ಗೈಸ್. ಈ ವಿಡಿಯೋ ನಾಳೆಗೆ ಅಪ್ಲೋಡ್ ಆಯ್ತದೆ. ನಾಳೆನೇ ಎಲ್ಲರೂ ವಿಶ್ ಮಾಡಿ ನಮ್ಮ ವೆಂಕಿ ಬ್ರೋಗೆ. ಹುಡುಗಿರು ಬಿಡಿಸುವ ಗಾಯ್ಸ್ ಕಲಾಸಿ ಪಾಳ್ಯದಲ್ಲಿ ಈಗ ಕ್ಯಾರೆಟ್ ಮಾಡ್ತಾರಲ್ಲ ಗಾಯ್ಸ್, ಆ ಮಂಡಿ ಓನರ್ ಗಾಯ್ಸ್ ಇವರು. ಬೀಟ್ರೋಟ್ ಪಾರವನೇ ಹೂನು ಕಳಸಿ ಪಳ್ಳ್ಯದಲ್ಲಿ. ಗೈಸ್ GT, ಅಪ್ರಿಲಾ, ಆಕ್ಸಿಸು ಇವು 3 ಗಾಡೀಲಿ ಹೋಯ್ತಿದ್ವಿ. ಟೋಟಲ್ 5 ಸೀಟು. ಇನ್ನೊಬ್ಬ ಇದ್ದಿರೋ ಸರಾಗೋದು. ಅದೇನೋ GT ಬೈಕ್ ನಾವು ಒಬ್ಬನೇ ಓಡಿಸ್ತಾನೆ ಅಂತ ಇವನು. ಬೇಡ ಅಂತ ಹೇಳಿದ್ರೆ ಕೇಳ್ತಾ ಇಲ್ಲ. ಒಬ್ಬೊಬ್ಬನೇ ಹೋಗ್ಬಿಡ್ಬೇಕಂದ್ರೆ ಹಾಂ ಯಾರು ಫೋನ್ ಮಾಡೋ ನೆನಪೈತಲ್ಲ ವ್ಯಕ್ತಿ ಯಾರ ಅಂತ. ಜಿನಳಿಯಾ ಚಿಟ್ಟೆಗಳ ಕಾಟ ಜೊತೆಗೆ ಒಬ್ಬ ಇಬ್ಬಿಬ್ರು ಇರ್ಬೇಕು ಮಾದಪ್ಪನ ಬೆಟ್ಟಲ್ಲಿ. ಆನೆ ಕಳ ಚಿರತೆ ಬಿದ್ದಟ್ಲೆ ಆನೆ ಬಿದ್ದರೆ ಏನಾಯ್ತಲ್ಲ ಓಡುತ್ತಂತ. ಗೈಸ್ ಇವ್ರು ಆನೆ ಆ್ಯಕ್ಚುಲಿ ಚಿರತೆ ಏನು ಮಾಡೋಕ್ಕಾಗಲ್ಲ ಬಿಡಿ. ಅಕಸ್ಮಾತ್ ಹಂಗೂ ನೀನು ಎತ್ಕೊಂಡು ಹೋಗ್ರ ಆನೆ ಎತ್ತಕ್ಕದ್ದು ಆನೆ ಎತ್ತಕೋ ಒಡೆ. ಗೈಸ್ ಹೊಳ್ತಾ ಇದೀವಿ ನಮ್ಮೂರು ಬಿಟ್ಟು. ಅಲ್ಲಿ ವೆಂಕಿ ಹೋಯ್ತಾ ಇದ್ದಾರೆ. ನಾವು ಮತ್ತೆ ಜಿನ್ನಳಿ ಹೋಗ್ತಾ ಇದೀವಿ. ಮಾತು ಮತ್ತೆ ಗುಂಡು ಇನ್ನೊಂದು ಬರ್ತಾರೆ. ಈಗ ಜಿನ್ನಳಿ ಗೈಸ್ ಅವರೇ ಲೇಟ್ ಮಾಡ್ತಿರೋದು. ನಮ್ಮನ್ನ ಲೇಟ್ ಅಂತಿದ್ರು, ಅವರೇ ಲೇಟ್ ಮಾಡ್ತಾವ್ರೆ ಇವಾಗ. ನೋಡ್ರಿ ಅದಂತೂ ನಿಜ. ಖಂಡಿತವಾಗ್ಲೂ ಸತ್ಯವಾಗಿ ಮಾತಾಡ್ತಾವೆ. ಗಾಡಿ ಹೋದ ಮಾತಾಡೋದು ಏನು ಕೆಲಸ ಕೇಳಿಸ್ತಾ ಇರ್ತದ ಬೈ. ಎಲ್ಲ ಪೆಟ್ರೋಲ್ ಹಾಕಿಸ್ತಾ ಇದ್ದೀವಿ 3 ಗಾಡಿಗೂ ಫುಲ್ ಟ್ಯಾಂಕ್ ಹೊಡಿಸ್ತಾ ಇರೋದು. ಎಷ್ಟು ಗುರು ಟೋಟಲ್ ಎಲ್ಲಕ್ಕೂ ಎಷ್ಟಾಯ್ತದ? 1100 1700 ಅಲ್ಲ 1700. ನೀನು ಎಷ್ಟು? 650 1750 ಎಷ್ಟಾಯ್ತು? 2350 2350 ಆಯ್ತು ಗೈಸ್. ಪೆಟ್ರೋಲ್ ಬಂಕ್ ಅವರು ನಮಗೆ ಚೆನ್ನಾಗಿ ಪೆಟ್ರೋಲ್ ಹಾಕ್ತಾರೆ. ಚೆನ್ನಾಗಿ ಕಾಸ್ಬಿಟ್ಟು ಚೆನ್ನಾಗಿ ಪೆಟ್ರೋಲ್ ಹಾಕ್ತಾರ ಅವರು. ನೀವು ಕೊಡ್ಲಾರಿ ಎಲ್ಲ ಹಾಕ್ತಾರ ಅವರು. ಚೆನ್ನಾಗಿ ಹಾಕ್ತಾರೆ. ಇತ್ಲಾ ಜನ ಕಾರಲ್ಲಿ ಹೋಗಿ ಟ್ರೈ ಮಾಡ್ತಾವೆ. ಅದ ಬೇಡ ಅಂತ ಏನಲ್ಲ ಶೀಲ ತೊಗೊಂಡ್ಬಿಡಿ. ನಾಳೆ ನಾಡಿ ಆತಾಗೆ ನಾಳೆ ಸಾಯಂಕಾಲ ಆಗ್ತದೆ. ಮಾದಪ್ಪನ ಬೇಟೆಗೆ ಹೋಯ್ತಾವೆ. ಆ ವಿಡಿಯೋ ನಡಿ ಇದ್ರಲ್ಲ ಹೋಗಮ್ಮ. ನಾವೇ ಕಟ್ಬೇಕಲ್ಲ ಗಾಡಿಗ. ಇವಾಗ ನಾವು ಕೊಳ್ಳೆಗಾಲಕ್ಕೆ ಹೋಗೋದ್ ಬೇಡ. ಊಟ ಚೆನ್ನಾಗಿರ್ತದೆ ಕೊಳ್ಳೆಗಾಲದಲ್ಲಿ. ಯಾವ್ದೋ ಕೊಳ್ಳೆಗಾಲಲ್ಲಿ ನಿಮ್ಮೆಣ್ಣು ಮಂದಿ ಸರ್ ನೋಡ್ರಿ. ಗೈಸ್ ಇವಾಗ ಕೊಳ್ಳೆಗಾಲಕ್ಕೆ 5 ಕಿಲೋಮೀಟರ್ ಹಿಂದೆ ನಿಂತಿದ್ವಿ. ಅಲ್ಲಿ ಸಿಕ್ಕಾಬಟ್ಟೆ ಹೊಡಿತಾ ಇದೀವಿ. ನಮ್ಗೆ ಹಂಸಲ್ಲಿ ಆರ್ಬಿಟ್ಟಿದ್ರು ಗುಲಾಬ್ ಜಾಮೂನ್ ತಪ್ಪಲ್ಲ ಏನು ಮಕ್ಕಳು ತಪ್ಪು. ಗಾಡಿ ಐತಿ ಎತ್ಲ ಗಾಡಿಯ ಗುಂಡು ಎತ್ಕೊಬರಲ್ಲ ನೀನೆ. ಎಲ್ಲ ನೋಯ್ತಾ ಯಪ್ಪ ಎಲ್ಲ ನೋಯ್ತಾ ಇದೆ ಗೈಸ್. ಸಿಕ್ಕಾಬಟ್ಟೆ ಸ್ವಲ್ಪ ಹೊಡಿತಾ ಇದೀವಿ ಗಾಡಿಯ. ಅಲ್ಲಿ ರೀಚ್ ಆಗ್ಬೇಕು ಅಂದ್ಬಿಟ್ಟು ಗುಂಡು ಹೊಡೆದೆ ಹೊಡಿತೀನಿ ಬಾ. ಗುಲಾಬ್ ಜಾಮೂನ್ ಅಳ್ಳಾಡ್ಬೇಕು. ಲೋ ಆಮೇಲೆ ನಾನು ತೀರ್ಸ್ಬಿಟ್ಟೆ ಕಳ ಒಬ್ಬನೇ ಮಗ ನಾನು. ಕ್ರಾಸಲ್ಲಿ ಹಂಸ ಹಾಕ ಕೂತಾರ ಯಾವನ. ಕ್ರಾಸಲ್ಲಿ ಹಂಸ ಹಾಕನಲ್ಲ ಸರಿಯಾ. ಹೆಲ್ಮೆಟ್ಗಳು ಹುಷಾರ ನಮ್ಮ ಹೆಲ್ಮೆಟ್ ಯಾರು ಎತ್ಕೋಗಲ್ಲ. ನೋಡಿ ಹೆಲ್ಮೆಟ್ ಮಾತ್ರ ಸೈಕು ನಿಜವಾಗ್ಲೂ. ನಾವು ಬಡವ್ರ ಕಣಪ್ಪ, ಏನು ಮಾಡಕ್ಕಾಗಲ್ಲ. ಶ್ರೀಮಂತರ ನೀವು ಶ್ರೀಮಂತ್ರ ಕಣಪ್ಪ. ಇಲ್ಲಿ ನೋಡಪ್ಪ ಗಾಯ್ಸ್ ಇದು ಮಾಡಿ ಮಂತ ಇನ್ನೇನಂತ ನಮ್ ಲೈಫ್ಗಿಂತ ಲೈಫ್ ಹೆಲ್ಮೆಟ್ ತಗತ್ರಿ. ನೋಡು ಒಂದು ಒಳ್ಳೆ ಹೆಲ್ಮೆಟ್ ತಗತ್ರಿ. ಅಲ್ಲಿ ನೋಡಿ ಗೈಸ್ ಎತ್ಕೊಂಡೋಯ್ತಾರೆ ಅಂದ್ಬಿಟ್ಟು ಭಯ ಬಿದ್ದು ಹೆಲ್ಮೆಟ್ ಎತ್ಕೊಯ್ತಾರ. ನಾನು ರಾಜರಾಜೇಶ್ವರಿಗೆ ಹೆಲ್ಮೆಟ್ ಮಾಡ್ಬಿಟ್ಟು ಹೋಯ್ತಾ ಇದ್ದೀನಿ. ಊಟ ಮಾಡಕ್ ಹೋಯ್ತಿದ್ದೀವಿ ಇವಾಗ. ಸರಿ ಬಂದ್ರೆ ಆ ಹೆಲ್ಮೆಟ್ ಸರಿ ಬಂದ್ರೆ ಆ ಹೆಲ್ಮೆಟ್ ಎಗರಿಸ್ತಾನೆ. ನಾನು ಧೈರ್ಯದಿಂದ ಮಡ್ಬಿಟ್ಟು ಹೋಯ್ತೀನಿ ಕಳ ಎಲ್ಗಾರು. ಗುಂಡು ನೋಡಿ ಸ್ಟೈಲ್ ಮಾಡ್ತಾರ. ಯಾರದು? ಚಾರ್ಲಿ. ನನ್ನ ಆಡಕತ್ರ ಭಯ ಅವನು ಮಗ. ಯಾರ್ದ ಮಾತದೆ ಮೊಬೈಲು. GP ಅವ್ರ ಮನೆ ಕೈದ
ಲಲಿತಮಾಲ ಎಲ್ಲಿ ಸಿಗುತ್ತೆ ಅಲ್ಲಿ ಹಾಕ್ಬಿಡೋದು ಸ್ನ್ಯಾಪು. ಈಗ ಅವ್ನ್ ಫೋಟೋ ಚೆನ್ನಾಗಿದೆ, ನನ್ ಫೋಟೋ ಚೆನ್ನಾಗಿದೆ, ಹೇಳು ಬೈ ನೀನು. ಇಲ್ಲ ನೀನ್ ಪರ ವಾದ ಮಾಡ್ತಾರೆ ನಮ್ಮ ಪರ ಯಾರು ಬರಲ್ಲ. ಹೇಳು ಬೈ, ಯಾವ ಚೆನ್ನಾಗಿದೆ ಬೈ? ನಂದು ಅಂತ ಹೇಳು, ನಂದೇ ಅಂತ ಹೇಳು. ನಿಂದು ಅವ್ನು ಅಂತ ಹೇಳಲ್ಲ, ಚೆನ್ನಾಗಿರೋದು ಹೇಳ್ತೀನಿ ಸರಿ. ನಂದು ಅಂತ ಹೇಳು. ಇದು ಅದೆಲ್ಲ ಬೇಡ, ನಂದು ಅಂತ ಹೇಳು ಅಷ್ಟೇ. ಅವೆಲ್ಲ ವಾದ ಎಲ್ಲ ಬೇಡ, ನಂದು ಅಂತ ಹೇಳು. ನಿಂದು ಅಂತ ನಾನು ಹೇಳಲ್ಲ. ಫೋಟೋ ಇದು ನಂದು. ಇವಾಗ ಗುಂಡು ತೋರ್ಸ ಗುಂಡೆಲ್ಲ ಇಂದು ನಾವು ವರ್ಷ ತುಟಿ ಬಿಟ್ಬಿಟ್ಟು ಚೆನ್ನಾಗಿ ಕಾಣ್ತಾವ ಆಗ್ತೀನಿ ಗುರು. ಗುಂಡು ಚೆನ್ನಾಗಿ ಕಾಣ್ತಿದೆ ಅಂದ್ರೆ ತುಟಿ ಬಿಟ್ಬಿಟ್ರೆ ಬಸ್ಸಿ ಹೊಡೆ ತೋರಿಸ್ತೀನಿ ಅಂತ. ಬಸ್ಸಿ ಹೊಟ್ಟೆನ ಬಸ್ಸಿ ಹೊಟ್ಟೆ ಹೆಂಗಿದ್ದೀನಿ, ಬಸ್ಸಿ ಹೊಟ್ಟೆ ನೋಡಪ್ಪ ಸರಿ. ಮಾದಿ ಹೆವಿ ಗಡ್ಡ ಕೊಟ್ಟಿದ್ದಾರೆ. ಇಲ್ಲಿ ನೋಡು ಬೈ, ಈ ಫೋಟೋ ಚೆನ್ನಾಗಿದ್ದ. ಈ ಫೋಟೋ ನಾನು ಕನ್ನಡ ಚೆನ್ನಾಗಿಲ್ಲ, ನಾ ಏನ್ ಮಾಡಕತ್ತ. ಈ ಫೋಟೋ ಇಬ್ರು ಫೋಟೋನ ಚೆನ್ನಾಗಿಲ್ಲ ಕಂಡ್ರಿ. ಇವ್ರ ಚೆನ್ನಾಗಿಲ್ಲ ಬಿಡೋದ್ರ ಕ್ಯಾನ್ಸಲ್. ಇಬ್ರು ಫೋಟೋನೇ ಚೆನ್ನಾಗಿಲ್ಲ. ಗ್ಯಾಸ್ ಒಂದು ಒಳ್ಳೆ ರೋಟಿ ಹೋಟ್ಲು ಕರ್ಕೊಂಡ್ರೆ ಬಿಸಿ ಬಿಸಿ ರೊಟ್ಟಿ ಊಟ. ಗ್ಯಾಸ್ ಕೊಳ್ಳೆಗಾಲದಲ್ಲಿ ಎಲ್ಲ ಊಟ ಎಲ್ಲ ಆಯಿತು. ರೋಟಿಗಳು ತಗೊಂಡಿದ್ದು ಎಲ್ಲರೂ ರೋಟಿ ಮತ್ತು ಒಂದು ಗೀ ರೈಸ್ ತಿನ್ಕೊಂಡು ಇವಾಗ ಇಲ್ಲಿಂದ ಪಯಣ ಸಾಗಿಸ್ಬೇಕು. ಎಷ್ಟು ಸ್ಟಾಪು ಇಲ್ಲಿಯ ಮಹಾದೇಶ್ವರಂ ಬೆಟ್ಟದ ಮೇಲೆ ತಾಳ್ಬೆಟ್ಟ. ಗೈಸ್ ತಾಳ್ಬೆಟ್ಟಲ್ಲಿ ನೆಕ್ಸ್ಟ್ ಸ್ಟಾಪು. ಅಲ್ಲಿ ಗಂಟ ಮಾದಪ್ಪನ ನೆನೆಸ್ಕೊಂಡು ಎಲ್ಲರೂ ಗಾಡಿ ಹೊಡಿತಾ ಇದೆ. ಕೌದಲ್ಲಿ ಗೈಸ್ ಇವಾಗ ಕೋಲ್ಡಲ್ಲಿ ಹತ್ರ ಬಂದಿದ್ದೀವಿ. ಮತ್ತೆ ಪೆಟ್ರೋಲ್ ಹಾಕಿಸ್ತಾ ಇದ್ದೀವಿ ಇದಕ್ಕೆ. ಅಪ್ರಿಲಾಗೆ ಅಪ್ಪ ಜೀವ ಬಾಯಿಗೆ ಬತ್ತಂಗಣೆ ಹಂಗೆ ನಿಜವಲ್ಲ. ಬೈಕಲ್ಲಿ ಬತ್ತಿದ್ರ ನಿಂದಕ್ಕೆ ಹಾಕಲ್ವಾ? 500 ಕಾಸಲ್ಲ 500 ಅದಕ್ಕೆ ಆಕ್ಸಿಸ್ ಇದ್ದೇನಾ? ಅದಕ್ಕೂ ಹಾಕಿಸ್ಬೇಕಾ? ತರನೇ ಕೆಟ್ಟದ ಆಕ್ಸಿಸ್ಗೂ ಆಕ್ಸಿಸ್ ಹಾಕ್ಸೋರು. ಎಷ್ಟಿದು ಕಾಣಿದೆ ಅದು? ಅದು ನೀವು ನೋಡ್ಬೇಕು, ನಮ್ಗೆ ಗೊತ್ತಾಗಲ್ಲ. ನಮಗೆ ಸ್ಟಾರ್ಟ್ ಆಯ್ತಲ್ಲ ಗೈಸ್. ಮತ್ತೆ ಎಲ್ಲಕ್ಕೂ ಫುಲ್ ಟ್ಯಾಂಕ್ ಮಾಡಿಸ್ತಾ ಇದ್ದೀವಿ. ಗಾಡಿ ಇವು ಮೈಲೇಜ್ ಕೊಡೋರೆ ಇವು ಪ್ಲಾಟಿನ ಸ್ಪೆಂಡರು ಇವು ಸಖತ್ತಾಗಿ ಕೊಡ್ತವೆ ಗೈಸ್. ಅದು 25 ಮೈಲೇಜು, ಅದು 25 ಮೈಲೇಜು. ಇದು ಒಂದು 45 ಕೊಡ್ಬೋದು. ಎಷ್ಟು ಕೊಟ್ಟದೆ ಇದು ಜಿಪಿ? ಇದು ಎಷ್ಟು ಕೊಟ್ಟದ ಮೈಲೇಜು? 55 ಕೊಟ್ಟದ? 50 ಎಸ್ 50 ಕೊಡುತ್ತೆ ಅಂತ ಹೇಳ್ತಾವನೆ. ಹೊಸ ಗಾಡಿ ಇದು, ಅದಲ್ದೇ ಕೊಡ್ಬೋದು. ಅದೇ ಹೊಸ ಗಾಡಿ. 1 ವರ್ಷ ಆಗದ. ಹಳಗಡೆ 1 ವರ್ಷ ಹಳಗಡೆ ಮಾರ್ಯ ಸೋರಮಿಂದ ಆಚೆ ಬಂದ್ಬಿಟ್ಟಿನ ಸೆಕೆಂಡ್ಸ್ ಅಲ್ಲಿ ಗುರು. ಏನಾದ್ರು ಏನ ಒಂದು 2 ವರ್ಷ 2.5 ವರ್ಷ ಆದ್ಮೇಲೆ ಹಳೇದು ಅನ್ಕೋ. ಅವೆಲ್ಲ ಲೆಕ್ಕ ಇಲ್ಲ ಬಿಡು. ಟೈಮ್ ಬಂದು 10:21 ಆಗೈತೆ. ಈಗ ಸರಿಯಾಗಿ ಇಲ್ಲ ತಾಳ್ಬೆಟ್ಟ ಹತ್ರ ಬಂದಿದ್ದೀವಿ ಗೈಸ್ ಇವಾಗ. ಹೌದಾ? ಹೌದು. ಯಾರಿಗೂ ಹೇಳ್ಬಿಡಿ. ಈಗೆಲ್ಲ ಗುಂಡಂಗೆ ಮಾತ್ರ ಟೀ ಕೊಡ್ಸೋಕೆ ಹೋಗ್ಬೇಡಿ ಕಂಡ್ರಲ್ಲ. ರಿಕ್ಷಿ ಶೆಟ್ಟಿಗೆಲ್ಲ ಕುಡ್ಕೋತ ನಾವು ಟೀ ಎಲ್ಲ ಕುಡಿಯೋ ಡೈರೆಕ್ಟ್ ಪೂರ ಬಂದು ನೋಡಕ್ಕೂ ಸೇಮ್ ಕಳ್ಳ ಕಣ ಕಾಣಲ್ಲ ಗಾಯ್ಸ್. ಇವ್ ನೋಡಿ ನಿಜ ಕಾಣಲ್ಲ ಕಾಣ್ತಂತಾನೆ ಭಯ. ನೀನು ಹೇಳ್ದಲ್ಲ ನಿಜವಾಗ್ ಗೈಸ್ ಅವ್ನು ಕಳ್ಳನ್ ತರ ಕಾಣಲ್ಲ ಅಂತ. ನೀನೇ ತಾನೇ ಕಾಣ್ತವ್ರೆ ಅಂತ ಹೇಳ್ತಿರೋದು. ಕಾಣಲ್ವಾ ಅಂತ? ಕಾಣಲ್ಲ ನೀನು ಮೊದ್ಲು ಟೀ ಕುಡಿದ್ರು ಮಾಡಬಾರ್ದು. ಫಸ್ಟ್ ದೇವ್ರು ನೋಡ್ಬೇಕು. ಮೊದ್ಲು ಇವ್ರೇ ಗುರು ಹೇಳಿದ್ದು. ಮೊದ್ಲು ಅವನೇ ಗುರು ಹೇಳಿದ್ರು ಟೀ ಕುಡಿ ಅಂತ ಹೇಳಿದ್ದು ಇವರು. ಒಪ್ಕೊ ನೀನು ಟೀ ಕುಡಿ ಅಂತ ನೋಡಿಲಿ. ಇವನು ಟೀ ಕುಡಿ ಅಂತ ಹೇಳ್ತಾವ್ರ. ಮೊದ್ಲು ದೇವ್ರು ಮಾಡ್ಬೇಕು, ಆಮೇಲೆ ಗಾಯ್ಸ್ ಫಸ್ಟ್ ಯಾವತ್ತು ಇರುವೆ ಟೀ ಕುಡಿ ಬರೋ ಆಮೇಲೆ ಅಯ್ಯೋ ನಿಜವಲ್ಲ ಕಳ ದಾನ ಮಾಡೋಂತ ಬಂದ್ರೆ ನೋಡ್ಕತಾರು. ಮಾರಪ್ಪನ ಬೆಡ್ತ ದಾನ ಮಾಡೋ ಅಂತ ಬಂದಿದ್ದೀನಿ. ತಾಳದ ಬೆಟ್ಟ ಹತ್ರ ಧೂಪ ಹಾಕ್ತಾ ಇದೀವಿ. ಅಪ್ಪ ಮದೇಶ್ವರ ಎಲ್ಲರೂ ಕಾಪಾಡ್ಕೊಳಪ್ಪ.
ಗೈಸ್ ಬ್ಲೂ ಎಕ್ಸ್ಪ್ರೆಸ್ ಅವರು ಹೂಬದಿ ಕಟ್ಟಿ ಹೊಡಿಸ್ತಾರೆ ಹೂಬದಿ ಕಟ್ಟಿ ಹೊಡಿಸ್ಕೊತಿದ್ದೀವಿ ಇವರೆಲ್ಲ ಹೊಡಿಸ್ಕೊಂಡು ನಾ ಹೆಂಗೆ ಕಾಣ್ತೀವಿ ಕಮೆಂಟ್ ಮಾಡ್ರಿ ಮದಪ್ಪ ಕಾಪಡಪ್ಪ ಅಪ್ಪ ಮಾದಪ್ಪ ಗೈಸ್ ಬನ್ನಿ ಟೀ ಕುಡಿಯೋಕೆ ಹೋಗೋ ಇವಾಗ ಏಯ್ ಬಲ್ಲ ಬಲ ಮೊದಲು ಕೈ ಮುಗಿಬಾ ಮೊದಲೇ ಫೋಟೋ ತೆಗಿ ನಮ್ಮದು ಕೊಟ್ಟಾ ಪರಿ ಚೆನ್ನಾಗಿ ಕಾಣಿಸ್ತಲ್ವಾ ಏ ಬೈ ಜಕ್ಕಿ ಬಿಚಕ್ ಬೈ ಜಿತ್ಕು ಬಿಚ್ಚಕ್ ಬೈ ನೀ ಹೆಂಗ್ ಕಾಣ್ತಿದೆ ಅಂತಂದ್ರೆ ನೀನು ಕಾಣಬೇಡ ನಮಸ್ಕಾರ ಬೈ ಬಸತ್ ಬಿಡೋ ನೋಡಿ ನಂಗೆ ಗೊತ್ತಿರು ಗೈಸ್ ಕಾಣಿಸ್ರಿ ಕಾಮೆಂಟ್ ಮಾಡ್ರಿ ಎಲ್ಲರೂ ಹೆಂಗೆ ಕಾಣಿಸ್ತಾವ್ರೆ ನೋಡ್ರಿ ಮಲ್ಲಿಗೆ ಕ್ಲೋಸ್ ಅಪ್ ಇದಾಕ್ಲಾ ಗಾಯ್ಸ್ ನೋಡಿ ನಮ್ಗೆ ಕುಂಕುಮ ಕೈಗೊಂಡು ಬಿಡ್ತಾರೆ ಸಿಂಧೂರ ಒಣೆ ಕಟ್ಟು ಇವ್ರಿಗ ಸೈಡ್ ಹೊಡಿತಿದೆ ಅಲ್ಲ ಕಿತ್ತೋದಲ್ಲ ಕರೆಕ್ಟಾಗಿ ಕೊಡ್ರಲ್ಲ ದೇವ್ರ ವಿಷಯದಲ್ಲಿ ಆಟ ಆಡ್ಬೇಡ ಒಳ್ಳೇದಾಗಲ್ಲ ನಿಂಗ ಅದು ಆಂಗಲ್ ಮಿಸ್ ನಾನೇ ಐಕತ್ನೆ ಶಿಷ್ಯ ನೀನ್ ಐಕ್ಲ ನಮ್ ಶಿಷ್ಯನ ಮೇಲೆ ನಂಬಿಕೆ ತಗೊಳ್ಳಿರಿ ನನ್ನ ಮೇಲೆ ಎಲ್ಲ ನಂಬಿಕೆ ಇಡ್ತಾರ ಬಿಡು ಬೈ ಜಿಗ್ನಾಳಿ ಮೇಲೆ ನಂಬಿಕೆ ಅದ ಕರೆಕ್ಟಾಗಿ ಕೊಟ್ಟೆ ನೀನು ಎತ್ತೆ ತೆಗಿ ಇರು ಬೈ ಇಲ್ಲಿ ಗೊತ್ತಿರು ಆಯ್ತು ಬಿಡು ಪಕ್ಕದಲ್ಲಿ ಪಕ್ಕನಾ ಪಕ್ಕ ಮಾತಾಡಂಗಿಲ್ಲ ಗದ್ದ ಸಿಂಧೂರ ಗಾಯ್ಸ್ ಅಂತ ಕರಿಬಾರ್ದು ಹೊಸ್ತಾಗಿ ಜನರೇ ಹುಡುಗರೇ ಹುಡುಗಿಯರೇ ದೇವ್ರೇ ಬೆಟರು ದೇವ್ರು ಅದೇ ಡಿಯರ್ ಡಾಕ್ಟರ್ ಅವರು ದೇವ್ರೇ ಎಲ್ಲ ನಾವು ಕಾಯಲ್ಬೋದು ಫಾಲೋವರ್ಸ್ ನೋಡಿ ಈಗ ನಾವು ಯಾರ ಕೈಲಿ ಫೋಟೋ ತೆಗಿಸ್ತೀವಿ ಅಂತ ಅವ್ರು ಪೂಜೆ ಮಾಡೋರ್ಗೆ ಫೋಟೋ ಹೊಡಿದಿ ಅಂತ ಫೋಟೋ ಈಗ ಅವರೇ ಹೊಡಿತಿರೋದು ನಮ್ಗೆ ಫಾಲೋವರ್ಸ್ ಇವಾಗ ನಾವು ಈ ಬಡೈಕ್ಳು ಭಾರಿ ನನಗ ಭಾರಿ ರೋಡ್ ಭಾರಿ ಅಂಡರ್ ಎಸ್ಟಿಮೇಟ್ ಮಾಡ್ತಾವ್ರೆ ಇವರು ಫುಲ್ಲು ನಾನು ಹಬ್ಬ ಪಾರಿ ತರ ಸಿಕ್ಕಾಕಬಿಟ್ಟೆ ಅಂತ ಈ ನನ್ನ ಮಗ ಆಮೇಲೆ ಅವನು ಫೋಟೋ ತೆಗೀರಿ ಅಂದ್ರೆ ಝೂಮ್ ಹಾಕ್ಬಿಟ್ಟು ಹೆಂಗೆ ತೆಗೆದು ಇವತ್ತು ಅಲ್ಲಿ ಪೂಜಾರಿ ಕೈಲಿ ಕೊಟ್ರೆ ನೋಡ್ರೆ ಫೋಟೋ ಹೊಡೀರಿ ಅಂದ್ಬಿಟ್ಟು ನಡ್ರೆ ಲೇಟ್ ಆಯ್ತಾ ಓ ಒಳ್ಳೆ ದೇವಸ್ಥಾನಕ್ಕೆ ಬಂದಾಗ ಹೆಂಗಿರ್ಬೇಕು ಹಂಗಿರ ಮರಿ ಮಾಮಿ ಫಾಲೋವರ್ಸ್ ಇವ್ರಿಗೆ ನಿಜವಲ್ಲೂ ಶಿಸ್ತು ಏನು ಇಲ್ಲ ಇವ್ರಿಗೆ ಸುಮ್ಮನೆ ಹಿಂಗಿರ್ಬೇಕಂದ್ರೆ ಹುಡುಗರಾದವ್ರು ಆಗ್ತಾರೆ ಇರ್ಬೇಕು ಗಾಯ್ಸ್ ಏನ್ ಇಬ್ರು ಕೈ ಕಟ್ಟ ಅದಕ್ಕೆ ಅವಸ್ಥೆಯಲ್ಲಿ ಕಾಪಿ ಮಾಡ್ತಿದ್ದ ಅವ್ನ ಕೈ ಕಟ್ಟಾಕಂದ್ರೆ ನೀನು ಕೈ ಸೂರ್ಯ ವಂಶ ಶಿಸ್ತು ಇಂಪಾರ್ಟೆಂಟು ನೋಡು ಭಯ ಹೆಂಗಾಡುತ್ತೆ ಗಂಡು ಚಪಾತಿ ತರ ಆಡ್ತಾನೆ ಗುರು ತೀರ್ಸ್ ಹಾಕ್ಬಿಡ್ತಾನೆ ಗುರು ಅವನು ಗಾಯ್ಸ್ ಇವ್ರು ಫೋಟೋ ತೆಗ್ದವ್ರೆ ಗಾಯ್ಸ್ ಫುಲ್ಲು ಲೆವೆಲ್ ಡೀಪಿಗೆ ಮಡಿಕಬೇಕು ಗಾಯ್ಸ್ ಆ ಥರ ತೆಗ್ದವ್ರೆ ಫೋಟೋನ ಚೆನ್ನಾಗಿರ್ತೀನಿ ಫುಲ್ಲು ಸುಂದರ ಸುಂದರ ಗೈಸ್ ಇವಾಗ ಇಲ್ಲಿ ಎಲ್ಲ ಮುಗೀತು ಪೂಜೆ ಪುಲಸ್ಕಾರ ಎಲ್ಲ ತಾಳ್ಬೆಟ್ಟಲ್ಲಿ ಏನು ಮಾಡಬೇಕು ಅದನ್ನೆಲ್ಲ ಮಾಡ್ಕೊಂಡು ಇವಾಗ ಹೋಯ್ತಿದ್ದೀವಿ ಮಾದೇಶ್ವರ ಭಗವಂತ ಹತ್ರ ದೇವ್ರ ಹತ್ರ ಹೋಯ್ತಿದ್ದೀವಿ ಇವಾಗ ಬೆಟ್ಟ ಹತ್ತಿಸ್ತೀವಿ ಇಳಿಸ್ತೀವಿ ಮನೆಗೆ ತಲುಪಾಯ್ತು ಗಾಯ್ಸ್ ನಾನು ಹೇಳ್ತೀನಿ ನೋಡಿ ದೇವಸ್ಥಾನ ಬರ್ಡೇ ಬೇರೆ ಅದಕ್ಕೆ ಗಾಯ್ಸ್ ಅನ್ಮಣ್ಣ ಗೈಸ್ ನಮಸ್ತೆ ನಾನು ಬ್ಲೂ ಐಸ್ ಅವ್ರ ಅಣ್ಣ ಇವಾಗ ಬೆಟ್ಟಕ್ಕೆ ಬಂದು ತಲುಪಿದೀವಿ ಎಲ್ಲರೂ ಎಲ್ಲ ಮಲಗಿದೀವಿ ನಿದ್ದೆ ಬರ್ತಾಯಿಲ್ಲ ಏನ್ ಮಾಡೋದಂತ ಗೊತ್ತಾಯ್ತು ರೂಮ್ ಮಾಡ್ಕೊಂಡಿದ್ದೀವಿ ಎಲ್ಲ ರೂಮ್ ಮಾಡ್ಕೊಂಡಿದೀವಿ 700 ರೂಪೀಸ್ ಅಷ್ಟೇ ನಿಜನೇ ಹೇಳ್ತೀವಿ ಸುಳ್ಳು ಹೇಳಲ್ಲ 700 ರೂಪಾಯಿ ಕೊಟ್ಬಿಟ್ಟು 200 ರೂಪಾಯಿ ಕೊಟ್ಟು ನಾವು ಮಕ್ಕಳಲ್ಲ 700 ರೂಪಾಯಿನೇ ಕೊಟ್ಟಿವಿ ಒಂದು ರೂಮ್ ಸಗಲಾಗೈತೆ ಮಾತ್ರ ನೆಕ್ಸ್ಟ್ ಟೈಮ್ ಬಂದ್ರು ಗುಂಡು ಅಪ್ಪ ಜನ ಮಗ ಗುಂಡು ಅವನೇ ನೋಡ್ಕೊಳ್ಳಿ ಬಡ್ರೆ ಬಾಬು ಗೈಸ್ ಕಲಾಸಿ ಕ್ಯಾರೆಟ್ ಬರ ನೋಡಿ ಕಳಸಿ ಪಡೆದಲ್ಲಿ ಇವಾಗ ಕರ್ದವಲ್ಲ ಚಂದ್ರ ಶೆಟ್ಟಿ ರಕ್ಷಿತ್ ಶೆಟ್ಟಿ ಅವ್ರು ನೋಡಿ ಅಷ್ಟೊಂದು ದೊಡ್ಡ ಆಕ್ಟ್ರು ನಾವು ಸಣ್ಣ ಪುಟ್ಟ ಆಕ್ಟಿಂಗು ಬರಲ್ಲ ನಮ್ಗೆ ರಕ್ಷಿತ್ ಶೆಟ್ಟಿ ಗೋಸ್ಕರ ಏನ್ ಮಾಡ್ತಿದ್ರೆ ನಮ್ಮ ಮೂಲ ನಿಂತ್ಕೊಂಡು ಹೇಳು ಭಯ ಅಲ್ಲ ಮತ್ತೆ
ವಿಡಿಯೋ ಎಂಡ್ ಮಾಡ್ಬೇಕು ಈಗ. ಬೈ ಮಾಡು ಅದಕ್ಕೆ ವಿಡಿಯೋ ಏನ್ ಮಾಡಕ ನೋಡಲ್ಲಿ ಲೈಟ್ ಬೇಕಂತ ಅಣ್ಣ. ಫ್ಲಾಶ್ ಇಲ್ವಾ? ಲೈಟ್ ಇರ್ಬೇಕು ಗುರು. ಮಾಡ್ ಬೈ ವಿಡಿಯೋ ಎಂಡ್ ಮಾಡ್ಬಿಡದ ಗೈಸ್. ಮುಗಿಸ್ತೀನಿ. ಊಟ ತಿಂಡಿ ಎಲ್ಲ ಆಯ್ತು. ನಾಳೆ ಎಷ್ಟೊತ್ತು ದರ್ಶಕ? ನಾಳೆ 5 ಗಂಟೆಗೆ ಇದ್ದಾಳೆ. ಎಲ್ಲಾನು ಕಳಿಸ್ತೀನಿ ಬನ್ನಿ. ಹಲೋ, ಈಗ ಟೈಮ್ ಎಷ್ಟು ಅನ್ಕೊಂಡಿದೆ? ಟೈಮ್ ಎಷ್ಟು? 11:15. 12 ಗಂಟೆ ಹಾಕಿ ಬಂದದ. 12 o'clock ಹೊಡಿತದ ಬೇಗ ನಡಿ. ಗುರು ನಾಳೆ ಎಷ್ಟೊತ್ತು ಹೋಗ್ ಗುರು ನಾವಾ ದರ್ಶಕ? ದರ್ಶನಕ್ಕೆ 5 ಗಂಟೆ. 5 ಇವ್ನು ಮುಡುಗಿ ಕೊಡ್ಬೇಕಲ್ಲ, ಅವ್ನು ಇತ್ಕೋಬೇಕಲ್ಲ 5 ಗಂಟೆ. ಗುರು ಈಗ ಮಲಗಿದ್ರೆ ಮುಡಿ ಕೊಡೋನ್ ಬೇಕಲ್ಲ. ನನ್ಗೆ ಕೊಡ್ಬೇಕಲ್ಲ 500 ರೂಪಾಯಿ. ಕೊಡ್ಲಿಲ್ಲ ಅಂದ್ರೆ ಕೇಳ್ಬೇಕಲ್ಲ. 500 ರೂಪಾಯಿ ಅದಕ್ಕ 100 ರೂಪಾಯಿ ಕೊಟ್ರೆ ಚೆನ್ನಾಗಿ ಕೇಳ್ಕೊಡ್ತಾನ. ನಾ ಸ್ಪೆಷಲ್ ಆಗಿ ಹೊಡೆಯೋದು ಬುಡ್ಡನ. ಓ ಬರ್ತಡೇ ಮೇಣ ಅಂತ ಹೊಡ್ಬಿಟ್ಟು ಕೂಡ ಆಯ್ಕೊಂಡು ಅಂತ ಬಿಡೋದು ಅಷ್ಟೇ. ಏನೇ ಗೊತ್ತಾಕೊಳ, ಇದು ರಸಲ್ ಕಟಿಂಗ್ ಗೊತ್ತಲ್ವಾ ಮಧ್ಯಕ್ಕೆ? ಹ್ಞೂ ಅಣ್ಣ. ಮಧ್ಯ ಕೂದಲು ಮಾತ್ರ ಬಿಟ್ಬಿಡೋದು, ಆ ಕಡೆ ಈ ಕಡೆ ಎತ್ಬಿಡ್ತೀನಿ ಬಿಡು. ಹಿಂಗೆ ಹೇಳ್ತೀವಿ ಹಂಗಣ್ಣ. ಗುರು ಹಂಗಲ್ಲ 12 ಗಂಟೆ ಹಾಕಿ ಬಂದದ. ನಾಳೆ 5 ಗಂಟೆಗೆ ಎದ್ದೇಳ್ಬೇಕು ಅಂದ್ರೆ ಹೆಂಗೆ? ಎದಳ್ಬೇಕು ಬೈ, ದೇವ್ರು ನೋಡ್ಬೇಕು ಅಂದ್ರೆ ಮನಿ ಕಳೆದ ಇದ್ದಿದ್ದೆ ಜೀವನ ಪೂರ್ತಿ ಮನೆಯಲ್ಲೆಲ್ಲ. ಅದು ಒಂಥರ ನಿಜವೇ. ಅದು ಕೂಡ 30 ಲೈಕು. ಎಷ್ಟಣ್ಣ? 30. ಬೆಳೆದ ಬೆಳಗ ತುಟಿ ಅವ್ನು ಕುಟ್ರಂಗ ಅವ್ರ ಕಳ ಚಿಕ್ಕದಾಗ ಹೋಗೋದ ಗುಲಾಮ್ ಹೋಗ್ತಾನೆ. ಅಪ್ಪದರ ಹೊಡ್ಬಿಟ್ಟಿರೋದು ಗುಂಡು ನೀಗ ತುಟಿ ಚೀರ ಹೋಗಿಯಪ್ಪ. ನಾಚಿಕೆ ಆಗುತ್ತೆ. ಗೈಸ್ ಈಗ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ಬಿಡ್ತೀನಿ. ಈ ವಿಡಿಯೋ ಎಷ್ಟಾಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ನಾಳೆ ವಿಡಿಯೋನ ನೋಡಿ ಸಕಲಾಗಿರುತ್ತೆ. ಎಲ್ಲರಿಗೂ 5 ಗಂಟೆ ಕರೆಕ್ಟಾಗಿ ಎದ್ದೇಳಿಸಿ ಮಲ್ಬಿಡ್ತೀನಿ. 5 ಗಂಟೆಗೆ ಗೈಸ್ 5 ಗಂಟೆಗೆ ಎದ್ದೇಳ್ಬೇಕು ಅಂತವ್ರೆ. ತುಂಬ ಕಷ್ಟದ ವಿಷಯ ಅಂದರೆ ಅದೇ. ಬಟ್ ಎದ್ದೇಳಲೇಬೇಕು, ಯಾಕಂದರೆ ನಾಳೆ ಎದ್ದು ಸ್ನಾನ ಎಲ್ಲ ಮಾಡ್ಬೇಕು. ಏನೂ ಇಲ್ಲ, ಜಾಸ್ತಿ ಸ್ನಾನ ಮಾಡೋದು ಏನಿಲ್ಲ. ಶಾಂಪು ಹಾಕೊಂಡು ತಣ್ಣೀರಿಲ್ಲ ಬಿಸಿನೀರು ಯಾವ್ದು ಇರ್ತಾ ಅದು ಉಯ್ಕೊಂಡು ಹೋಗಿ ದರ್ಶನ ಮಾಡ್ಕೊಂಡು ಎಲ್ಲ ಈಗಲೇ ಹೇಳ್ಬಿಟ್ರೆ ಆಗಲ್ಲ. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಓಕೆ, ಬೈ ಟಾಟಾ ಗೈಸ್.